ರಾವಣನ ಸಹೋದರನಾದ ಕುಂಭಕರ್ಣನು ಒಂದು ತರಹದ ವಿಚಿತ್ರವಾದ ವ್ಯಕ್ತಿತ್ವ. ಎಲ್ಲರಿಗಿಂತಲೂ ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದ. ಹಾಗಾಗಿ ಆತನ ವಿಶೇಷಗಳೇನು? ಕುಂಭಕರ್ಣ ಬರೀ ನಿದ್ದೆ ಊಟ ಅಲ್ಲದೆ ಅತೀಯ ಜ್ಞಾನಿ, ವೇದ ಪುರಾಣಗಳನ್ನು ಅರೆದು ಕುಡಿದಿದ್ದ ಬುದ್ಧಿವಂತ ಆಗಿದ್ದ ಅಂದ್ರೆ ನೀವು ನಂಬ್ತೀರಾ? ಈ ಕುಂಭಕರ್ಣನ ಕುರಿತಾದ ನಿಮಗೆ ಗೊತ್ತಿಲ್ಲದ ಕೆಲವು ಕಥೆಗಳನ್ನು ಇಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನಮ್ಮ ನಿಗೂಢ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಂಭಕರ್ಣನ ವಿಶೇಷ ಶಕ್ತಿಗಳೇನು? ಆತ ತನ್ನ ಅರ್ಧದಷ್ಟು ಸಮಯ ನಿದ್ದೆಯಲ್ಲೇ ಕಳೆಯಲು ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕುಂಭಕರ್ಣನು ಗಾತ್ರದಲ್ಲಿ ಅತಿ ದೊಡ್ಡದಾಗಿ ವಿಶಾಲವಾಗಿ ಎತ್ತರವಾಗಿ ಇದ್ದವನು. ಕುಂಭಕರ್ಣನು ಒಂದು ದಿನದ ಆಹಾರವಾಗಿ ಒಂದು ಹಳ್ಳಿಯ ಆಹಾರವನ್ನು ಅದು ಸಾಕಾಗದಿದ್ದರೆ ಅಲ್ಲಿನ ಪ್ರಜೆಗಳನ್ನೇ ತಿಂದು ಬಿಡುವಷ್ಟು ಹಸಿವು ಅವನನ್ನು ಕಾಡ್ತಾ ಇತ್ತು. ಕುಂಭಕರ್ಣನು ರಾವಣನ ಸಹೋದರ. ಬ್ರಹ್ಮನ ವರದಿಂದ 6 ತಿಂಗಳ ಕಾಲ ನಿದ್ರೆ ಮಾಡಿ ಇನ್ನು 6 ತಿಂಗಳ ಕಾಲ ಎಚ್ಚರದಿಂದ ಇರುವ ಮಹಾಪರಾಕ್ರಮಿ ದೈತ್ಯ, ಭಯಾನಕ ರಾಕ್ಷಸ. ಕುಂಭಕರ್ಣನು ಅಸಾಮಾನ್ಯ ಶಕ್ತಿ, ಜ್ಞಾನ ಮತ್ತು ಯೋಧನಾಗಿದ್ದನು. ಆದರೆ ಸಹೋದರ ರಾವಣನ ಪರವಾಗಿ ಧರ್ಮ ಯುದ್ಧದಲ್ಲಿ ಶ್ರೀರಾಮರೊಂದಿಗೆ ಹೋರಾಡಿ ಮರಣ ಹೊಂದಿದನು ಹಾಗೂ ಭಾರಿ ಪರಾಕ್ರಮಿ. ಕುಂಭಕರ್ಣನು ಹುಟ್ಟಿದ ತಕ್ಷಣ ಏನೇ ಕೊಟ್ಟರೂ ಎಲ್ಲವನ್ನು ತಿಂದು ತೇಗುತ್ತಿದ್ದ. ಅವನಿಗೆ ಏನನ್ನು ನೀಡಿದರೂ ಸಾಲುತ್ತಿರಲಿಲ್ಲ. ಆತ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಅನೇಕ ಜನರನ್ನೇ ತಿನ್ನುತ್ತಿದ್ದ ಎಂದು ಹೇಳಲಾಗುತ್ತದೆ. ಇದರಿಂದ ಭಯಭೀತರಾದ ಜನರು ಇಂದ್ರನ ಸಹಾಯವನ್ನು ಕೇಳಲು ಆರಂಭಿಸಿದರು. ಜನರ ಸಹಾಯ ಮಾಡಲೆಂದು ಬಂದ ಇಂದ್ರ ಮತ್ತು ಕುಂಭಕರ್ಣರ ನಡುವೆ ಭಯಂಕರವಾದ ಯುದ್ಧವೊಂದು ನಡೆಯಿತು. ಆದರೆ ಕುಂಭಕರ್ಣನು ಇಂದ್ರನನ್ನು ಸೋಲಿಸಿದನು. ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರಾದ ಪುಲಸ್ತ ಮಹರ್ಷಿಗಳಿಗೆ ವಿಶ್ರಾವಸು ಎಂಬ ಮಗನಿದ್ದನು. ಇವನು ಮಹಾ ತಪಸ್ವಿ. ಇವನಿಗೆ ಕೈಕಸಿ ಎಂಬ ಪತ್ನಿ ಇದ್ದಳು. ಇವಳ ಮಕ್ಕಳೇ ರಾವಣ, ಕುಂಭಕರ್ಣ, ಶೂರ್ಪನಖಿ ಮತ್ತು ವಿಭೀಷಣ. ಕುಂಭಕರ್ಣರ ಹಿಂದಿನ ಜನ್ಮದ ಬಗ್ಗೆಯೂ ರಾಮಾಯಣದಲ್ಲಿ ಉಲ್ಲೇಖವಿದೆ. ತನ್ನ ಹಿಂದಿನ ಜನ್ಮದಲ್ಲಿ ಭಗವಾನ್ ವಿಷ್ಣುವಿನೊಂದಿಗೆ ದೊಡ್ಡ ಯುದ್ಧವನ್ನು ಮಾಡಿದವನು ಕುಂಭಕರ್ಣ. ಹೌದು, ಹಿಂದಿನ ಜನ್ಮದಲ್ಲಿ ಮಧು ಎಂಬ ರಾಕ್ಷಸನೇ ಈ ಕುಂಭಕರ್ಣ. ವಿಷ್ಣುವಿಗೆ ಸವಾಲು ಹಾಕಿ ವೈಕುಂಠಕ್ಕೆ ತೆರಳಿದ ಅಸುರನು ತನ್ನ ಸಹೋದರನೊಂದಿಗೆ 5,000 ವರ್ಷಗಳ ಕಾಲ ವಿಷ್ಣುವಿನೊಂದಿಗೆ ಹೋರಾಡಿದನು. ಇದನ್ನು ದೇವಿ ಭಾಗವತ ಪುರಾಣದಲ್ಲೂ ಉಲ್ಲೇಖ ಮಾಡಲಾಗಿದೆ. ಹಿಂದಿನ ಜನ್ಮದಲ್ಲಿ ಕುಂಭಕರ್ಣನು ಮಧು ಎಂಬ ಅಸುರನಾಗಿದ್ದನು. ಅವನ ಸಹೋದರ ಕೈಟಬರೆಂಬ ಅಸುರರಾಗಿದ್ದರು. 5,000 ವರ್ಷಗಳ ಯುದ್ಧದಲ್ಲಿ ವಿಷ್ಣು ಹೋರಾಡುತ್ತಿರುವಾಗ ಯೋಗ ಮಾಯೆ ದೇವಿಯು ಅಸುರರು ತಮ್ಮ ಬುದ್ಧಿವಂತಿಕೆಯನ್ನು ಮರೆತು ಅಹಂಕಾರದಿಂದ ಚಂಚಲತೆಯಿಂದ ವರ್ತಿಸುವಂತೆ ಮಾಡುತ್ತಾಳೆ. ಆಗ ವಿಷ್ಣುವು ಅವರ ಸಾವಿನ ರಹಸ್ಯವನ್ನು ತಿಳಿದುಕೊಳ್ಳುವಂತೆ ಮಾಡುತ್ತಾಳೆ. ಮಾತಿನಲ್ಲಿ ಸಿಕ್ಕಿಬಿದ್ದ ಮಧು ಕೈಟಬರು ವಿಷ್ಣುವಿನ ತೊಡೆಯ ಮೇಲೆ ಮಾತ್ರ ಸಾವು ಬರುವುದೆಂದು ಹೇಳಿದಾಗ ಮಹಾವಿಷ್ಣುವು ತನ್ನ ಆಕಾರವನ್ನು ವಿಸ್ತರಿಸಿಕೊಂಡು ಅಸುರರಿಬ್ಬರನ್ನು ತನ್ನ ತೊಡೆಯಲ್ಲಿ ಸಿಕ್ಕಿ ಹಾಕಿಸಿಕೊಂಡು 2 ತಲೆಗಳನ್ನು ಸುದರ್ಶನ ಚಕ್ರದ ಮೂಲಕ ಮುಂಡದಿಂದ ಬೇರ್ಪಡಿಸುತ್ತಾರೆ. ಈ ಪೂರ್ತಿ ಕಥೆಯನ್ನು ಕೋಟಿಪುರ ಸ್ಥಳದ ವಿಡಿಯೋದಲ್ಲಿ ಈಗಾಗಲೇ ಹೇಳಿದ್ದೀವಿ. ಇನ್ನು ವಿಡಿಯೋನ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಕುಂಭಕರ್ಣನು ತನ್ನ ಸಹೋದರರೊಂದಿಗೆ ಬ್ರಹ್ಮನ ಕುರಿತು ಯಾಗವನ್ನು ಮಾಡ್ತಾನೆ. ಕುಂಭಕರ್ಣನ ಶಕ್ತಿಯ ಬಗ್ಗೆ ಅರಿವಿದ್ದ ಬ್ರಹ್ಮನು ವರವನ್ನು ನೀಡುವಾಗ ಸರಸ್ವತಿ ದೇವಿಯು ಕುಂಭಕರ್ಣನ ನಾಲಿಗೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಆಗ ಕುಂಭಕರ್ಣನು ಇಂದ್ರಾಸನವನ್ನು ಕೇಳುವ ಬದಲು ನಿದ್ರಾಸನವನ್ನು ಕೇಳುತ್ತಾನೆ. ಇದನ್ನು ನೋಡಿದ ಬ್ರಹ್ಮನು ಮುಗುಳ್ನಕ್ಕು ಜಗತ್ತನ್ನು ರಕ್ಷಿಸಲು ಅಸ್ತು ಎಂದು ಬಿಡುತ್ತಾನೆ. ಹೀಗಾಗಿ ಇಂದ್ರಾಸನವನ್ನು ಪಡೆಯಲು ತಪಸ್ಸು ಮಾಡಿದ ಕುಂಭಕರ್ಣ ಅತಿಯಾದ ನಿದ್ದೆ
ಕೊನೆಯ ವರ ಅಂದರೆ ನಿದ್ರಾಸನವನ್ನು ಪಡೆಯುತ್ತಾನೆ. ಆದರೆ ಇದರಿಂದ ಕೋಪಗೊಂಡ ರಾವಣನು ತಮ್ಮನ ತಪ್ಪಾದ ವರವನ್ನು ಸರಿಪಡಿಸಲು ಬ್ರಹ್ಮದೇವರ ಕುರಿತು ಘೋರ ತಪಸ್ಸನ್ನು ಮಾಡ್ತಾನೆ. ರಾವಣನ ಘೋರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಆತನ ಕೋರಿಕೆಯ ಮೇರೆಗೆ 6 ತಿಂಗಳು ನಿದ್ದೆ ಹೋಗುತ್ತಿದ್ದ ಕುಂಭಕರ್ಣ ಮತ್ತೆ 6 ತಿಂಗಳುಗಳ ಕಾಲ ಎಚ್ಚರದಿಂದ ಇರುತ್ತಿದ್ದ. ಹೀಗಂತ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ರಾವಣನ ಸಹೋದರನಾದ ಕುಂಭಕರ್ಣನು ಗಾತ್ರದಲ್ಲಿ ಅತಿ ಭೀಮಕಾಯದವನಾಗಿದ್ದನು. ಒಂದು ದಿನದ ಆಹಾರವಾಗಿ ಒಂದು ಹಳ್ಳಿಯ ಆಹಾರವನ್ನು ಸೇವಿಸ್ತಾ ಇರ್ತಾನೆ. ಅದು ಸಾಕಾಗದೇ ಇದ್ರೆ ಅಲ್ಲಿಯ ಪ್ರಜೆಗಳನ್ನೇ ತಿಂದು ಬಿಡುವಷ್ಟು ಹಸಿವು ಅವನನ್ನು ಆವರಿಸಿತ್ತು. ಕುಂಭಕರ್ಣನು ಜ್ಞಾನಿಯಾಗಿದ್ದನು. ಸಕಲ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದವನು. ರಾಮನು ಸಾಮಾನ್ಯ ಮನುಷ್ಯನಲ್ಲ ಎನ್ನುವುದು ರಾವಣನಿಗೆ ಮನವರಿಕೆ ಮಾಡಲು ತನ್ನ ಕೈಯಲ್ಲಿ ಆದ ಪ್ರಯತ್ನ ಮಾಡ್ತಾನೆ. ರಾಮನ ಸೇನೆಯೊಂದಿಗೆ ಯುದ್ಧ ಮಾಡಿದರೆ ಅಸುರ ವಂಶವು ನಾಶವಾಗುವುದು ಖಚಿತವೆಂದು ಹೇಳಿದರೂ ರಾವಣನು ತನ್ನ ಅಹಂಕಾರದಿಂದ ಒಪ್ಪಿಕೊಂಡಿರಲಿಲ್ಲ. ರಾವಣನ ಕಡೆಯ ಅತ್ಯಂತ ಶಕ್ತಿಶಾಲಿ ಯೋಧರಲ್ಲಿ ಒಬ್ಬನಾಗಿದ್ದ ಕುಂಭಕರ್ಣನು ಅವನು ಸರಿಯಾದ ನಡವಳಿಕೆಯ ಬಗ್ಗೆಯೂ ಬಹಳ ಜ್ಞಾನವುಳ್ಳವನಾಗಿದ್ದನು. ತನ್ನ ಸಹೋದರ ವಿಭೀಷಣನಂತೆ ಯುದ್ಧವನ್ನು ತಪ್ಪಿಸಲು ಸೀತೆಯನ್ನು ರಾಮನಿಗೆ ಹಿಂದಿರುಗಿಸಿ ನೀಡುವಂತೆ ರಾವಣನಿಗೆ ಸಲಹೆ ನೀಡ್ತಾನೆ. ಆದರೆ ವಿಭೀಷಣನಂತೆ ಅವನ ಸಲಹೆಯನ್ನು ತಿರಸ್ಕರಿಸಿದಾಗ ಕುಂಭಕರ್ಣ ರಾವಣನ ಕೈ ಬಿಡಲಿಲ್ಲ. ಕುಂಭಕರ್ಣನು ಅಣ್ಣನ ಆದೇಶದಂತೆ ತನ್ನ ಮೋಕ್ಷವು ಭಗವಂತ ರಾಮನ ಕೈಯಲ್ಲೇ ಆಗಬೇಕಿದೆ ಎಂದು ಅರಿತು ಕೊನೆಗೆ ರಾಮನು ಯುದ್ಧ ಭೂಮಿಯಲ್ಲಿ ವಿಭೀಷಣನು ರಾಮನೊಂದಿಗೆ ಇರುವಾಗ ಧರ್ಮವನ್ನು ಅನುಸರಿಸುವಂತೆ ವಿಭೀಷಣನಿಗೆ ಆದೇಶ ನೀಡ್ತಾನೆ ಅನ್ನಲಾಗುತ್ತದೆ. ಯುದ್ಧದ ನಂತರ ರಾಕ್ಷಸ ಕುಲಕ್ಕೆ ಅಂತಿಮ ಸಂಸ್ಕಾರ ಮಾಡಲು ಯಾರೂ ಇರುವುದಿಲ್ಲ. ಹಾಗಾಗಿ ರಾಮನೊಂದಿಗೆ ಇದ್ದು ಕೊನೆಯದಾಗಿ ರಾಕ್ಷಸ ಕುಲಕ್ಕೆ ಮುಕ್ತಿ ನೀಡಲು ವಿಭೀಷಣನಿಗೆ ಕುಂಭಕರ್ಣನು ಕೇಳಿಕೊಳ್ತಾನೆ. ಕೆಲ ಸಮಯದ ಕಾಲ ರಾಮ ಲಕ್ಷ್ಮಣರ ಸರಿಸಾಟಿಯಾಗಿ ಘೋರ ಯುದ್ಧವನ್ನು ಮಾಡ್ತಾನೆ. ಕೊನೆಗೆ ರಾಮನು ತನ್ನ ಶಕ್ತಿಶಾಲಿ ಬಾಣದಿಂದ ಕುಂಭಕರ್ಣನಿಗೆ ಬಾಣವನ್ನು ಹೂಡ್ತಾನೆ. ಆ ರಾಮ ಬಾಣ ತಗುಲಿದಾಗ ಕುಂಭಕರ್ಣನು ಹೇ ರಾಮ ಎಂದು ಕೂಗುತ್ತಲೇ ಪ್ರಾಣ ಬಿಟ್ಟನು ಅಂತ ಹೇಳಲಾಗುತ್ತೆ. ಕುಂಭಕರ್ಣನಿಗೆ ಕುಂಭ ಮತ್ತು ನಿಕುಂಭ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು. ಅವರು ಕೂಡ ರಾಮನ ವಿರುದ್ಧ ಯುದ್ಧದಲ್ಲಿ ಹೋರಾಡಿ ಕೊಲ್ಲಲ್ಪಟ್ಟರು ಎಂದು ರಾಮಾಯಣದಲ್ಲಿ ದಾಖಲಾಗಿದೆ. ತನ್ನ ಸಹೋದರರ ಅಧರ್ಮದ ಬಗ್ಗೆ ತಿಳಿದಿದ್ದರೂ ಕರ್ತವ್ಯಕ್ಕಾಗಿ ಹೋರಾಡಿದ ವೀರ ಯೋಧ ಅಂತ ಹೇಳಲಾಗುತ್ತೆ. ಕುಂಭಕರ್ಣನು ಅಧರ್ಮದ ಕಡೆ ನಿಂತರೂ ಧರ್ಮನಿಷ್ಠ ಮತ್ತು ಬುದ್ಧಿವಂತ ರಾಕ್ಷಸ ಎಂದು ಪರಿಗಣಿಸಲ್ಪಡುತ್ತಾನೆ. ರಾಮನು ವಿಷ್ಣುವಿನ ಅವತಾರ ಅಂತ ಮೊದಲೇ ತಿಳಿದಿದ್ದರೂ ಅಣ್ಣನ ಪರವಾಗಿ ಭಗವಾನ್ ವಿಷ್ಣುವಿನ ವಿರುದ್ಧವಾಗಿ ಯುದ್ಧ ಮಾಡಿದ ಅತ್ಯುತ್ತಮ ಯೋಧ ಅಂತ ಹೇಳಲಾಗುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷವಾದ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಗೂಢ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.